ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನ ವಿಭಾಗದಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಸೊ ಈ ತರಗತಿ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಒಳಗೊಂಡಿರುವುದರಿಂದ ಈ ತರಗತಿ ಮುಂದೆ ಬರುವಂತಹ HSTR, GPSTR ಹಾಗೂ SDA, FDA ಹಾಗೂ ಇನ್ನಿತರ ಗ್ರೂಪ್ ಸಿ ಪರೀಕ್ಷೆಗೆ ಸೊ ಈ ಒಂದು ತರಗತಿ ತುಂಬಾ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ: ಯಾವ ಕೇಂದ್ರ ಸಚಿವಾಲಯವು ಪ್ರಧಾನಿ ವಿಶ್ವಕರ್ಮ ಯೋಜನೆಯನ್ನ ಜಾರಿಗೊಳಿಸುತ್ತದೆ? ಆಪ್ಷನ್ ನೋಡೋದಾದ್ರೆ ಶಿಕ್ಷಣ ಸಚಿವಾಲಯ, ಆಪ್ಷನ್ ಬಿ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ, ಆಪ್ಷನ್ ಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಆಪ್ಷನ್ ಡಿ MSME ಸಚಿವಾಲಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ. ಯಾವ ಕೇಂದ್ರ ಸಚಿವಾಲಯವು ಪ್ರಧಾನಿ ವಿಶ್ವಕರ್ಮ ಯೋಜನೆಯನ್ನ ಜಾರಿಗೊಳಿಸುತ್ತದೆ ಅಂದ್ರೆ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯವು ಪ್ರಧಾನಿ ವಿಶ್ವಕರ್ಮ ಯೋಜನೆಯನ್ನ ಜಾರಿಗೊಳಿಸುತ್ತದೆ. ಸೊ ಈ ಪ್ರಶ್ನೆಗೆ ಕುರಿತು ಒಂದಿಷ್ಟು ಮಾಹಿತಿಯನ್ನ ನೋಡೋದಾದ್ರೆ, ಈ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯವು ಸೆಪ್ಟೆಂಬರ್ನಲ್ಲಿ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದರು. ಸೊ ಈ ಒಂದು ವಿಶ್ವಕರ್ಮ ಯೋಜನೆಗೆ 2.5 ತಿಂಗಳಲ್ಲೇ 21 ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ. ಸೊ ಈ ಯೋಜನೆಯು ಕುಶಲಕರ್ಮಿಗಳು ಮತ್ತು ಕುಶಲಕರ್ಮಿಗಳಿಗೆ ಕೌಶಲ್ಯ ಉನ್ನತ ತರಬೇತಿಯನ್ನ ಬೆಂಬಲಿಸುವಂತಹ ಮತ್ತು ಒದಗಿಸುವ ಗುರಿಯನ್ನ ಹೊಂದಿದೆ. ಹಾಗೂ ಅತಿ ಹೆಚ್ಚು ಅರ್ಜಿಗಳು ಕರ್ನಾಟಕದಿಂದ ಬಂದಿವೆ. ಸೊ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ಅತಿ ಹೆಚ್ಚು ಅರ್ಜಿಗಳು ಬಂದಿರುವಂತಹ ರಾಜ್ಯ ಯಾವುದು ಅಂದ್ರೆ ಕರ್ನಾಟಕ. ಎಷ್ಟು ಅಂದ್ರೆ 6.28 ಲಕ್ಷ. ಹಾಗೂ ಸೆಕೆಂಡ್ ಆಗಿ ಪಶ್ಚಿಮ ಬಂಗಾಳ, ಹಾಗೂ ನೆಕ್ಸ್ಟ್ ಆಸಾಮು, ನೆಕ್ಸ್ಟ್ ಉತ್ತರ ಪ್ರದೇಶ ಹಾಗೂ ಆಂಧ್ರ ಪ್ರದೇಶ. ಈ ರೀತಿ ಪ್ರಧಾನಿ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ ಅತಿ ಹೆಚ್ಚು ಅರ್ಜಿಗಳು ಕರ್ನಾಟಕದಿಂದ ಬಂದಿವೆ. ಎರಡನೇ ಪ್ರಶ್ನೆ: ICET ಅಥವಾ ಅಂತಾರಾಷ್ಟ್ರೀಯ ಸಹಕಾರ ಮತ್ತು ತಂತ್ರಜ್ಞಾನದ ಶಿಕ್ಷಣವನ್ನ ಯಾವ ಸಚಿವಾಲಯವು ನಿರ್ವಹಿಸುತ್ತದೆ? ಆಪ್ಷನ್ ನೋಡೋದಾದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ಶಿಕ್ಷಣ ಸಚಿವಾಲಯ, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ವಾಣಿಜ್ಯ ಸಚಿವಾಲಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ. ಸೊ ICET ಅಥವಾ ಅಂತಾರಾಷ್ಟ್ರೀಯ ಸಹಕಾರ ಮತ್ತು ತಂತ್ರಜ್ಞಾನದ ಶಿಕ್ಷಣವನ್ನ ಯಾವ ಸಚಿವಾಲಯವು ನಿರ್ವಹಿಸುತ್ತದೆ ಅಂದ್ರೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ನಿರ್ವಹಿಸುತ್ತದೆ. ಸೊ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿ ನೋಡೋದಾದ್ರೆ, ಭಾರತೀಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ ಕಾರ್ಯಕ್ರಮಕ್ಕೆ ITEC ಅಂತ ಹೇಳಿ ಕರೆಯಲಾಗುತ್ತದೆ. ಸೊ ಈ ಭಾರತ ಸರ್ಕಾರದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪ್ರಮುಖ ಸಾಮರ್ಥ್ಯ ನಿರ್ಮಾಣ ಉಪಕ್ರಮವಾಗಿದೆ. ಸೊ 1964ರಲ್ಲಿ ಸ್ಥಾಪಿತವಾದಂತಹ ITEC ದೀರ್ಘಾವಧಿಯ ಅಂತಾರಾಷ್ಟ್ರೀಯ ಸಾಮರ್ಥ್ಯ ನಿರ್ಮಾಣ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ ಅಂತಾನೆ ಹೇಳ್ಬೋದು. ಸೊ ನಾಗರಿಕ ಮತ್ತು ರಕ್ಷಣಾ ಕ್ಷೇತ್ರಗಳಲ್ಲಿ 160ಕ್ಕೂ ಹೆಚ್ಚು ದೇಶಗಳು 2 ಲಕ್ಷಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ತರಬೇತಿ ನೀಡಿದೆ. ಸೊ ಈ ಕಾರ್ಯಕ್ರಮದ ಅಡಿಯಲ್ಲಿ ಇತ್ತೀಚೆಗೆ ಭಾರತ ಮತ್ತು ತೈವಾನ್ ನೋಡ್ಬೋದು ನೀವು ಇಲ್ಲಿ, ಇದು ಕೂಡ ಇಂಪಾರ್ಟೆಂಟ್. ಸೊ ಭಾರತ ಮತ್ತು ತೈವಾನ್ 5G, AI, ಮಾಹಿತಿ ಭದ್ರತೆ, ಸೆಮಿ ಕಂಡಕ್ಟರ್ಗಳಂತಹ ಅತ್ಯಾಧುನಿಕ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಯೋಗದಿಂದ ಕಾರ್ಯನಿರ್ವಹಿಸಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಮೂರನೇ ಪ್ರಶ್ನೆ: SPECS ಯೋಜನೆಯನ್ನು ಯಾವ ಸಚಿವಾಲಯವು ನಿರ್ವಹಿಸುತ್ತದೆ? SPECS ಯೋಜನೆಯನ್ನ ಯಾವ ಸಚಿವಾಲಯವು ನಿರ್ವಹಿಸುತ್ತದೆ? ಆಪ್ಷನ್ ನೋಡೋದಾದ್ರೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ, ಕೃಷಿ ಸಚಿವಾಲಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ವಾಣಿಜ್ಯ ಸಚಿವಾಲಯ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಎ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ. ಸೊ SPECS ಯೋಜನೆಯನ್ನ ಯಾವ ಸಚಿವಾಲಯವು ನಿರ್ವಹಿಸುತ್ತದೆ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ನಿರ್ವಹಿಸುತ್ತದೆ. ಸೊ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿ ನೋಡೋದಾದ್ರೆ, ಪರಿಷ್ಕೃತ ಪ್ರೋತ್ಸಾಹ ಯೋಜನೆ ಎಲೆಕ್ಟ್ರಾನಿಕ್ ಘಟಕಗಳು ಮತ್ತು ಸೆಮಿ ಕಂಡಕ್ಟರ್ಗಳ ಉತ್ಪಾದನೆಯನ್ನ ಉತ್ತೇಜಿಸುವ ಯೋಜನೆಯೇ ಈ SPECS ಯೋಜನೆ ಅಂತಾನೆ ಹೇಳ್ಬೋದು. ಈ SPECS ಯೋಜನೆಯನ್ನ ಪ್ರಾರಂಭಿಸಲು ಸರ್ಕಾರ
ಯೋಜಿಸುತ್ತಿದೆ. ಜೊತೆಗೆ 10,000 ಕೋಟಿವರೆಗೂ ಹಂಚಿಕೆ. ಈ ಕ್ರಮವು ಭಾರತವನ್ನ ಜಾಗತಿಕ ಎಲೆಕ್ಟ್ರಾನಿಕ್ಸ್ ಕೇಂದ್ರವಾಗಿ ಸ್ಥಾಪಿಸಲು ಸೆಮಿಕಂಡಕ್ಟರ್ಗಳ ಮಿಷನ್ನೊಂದಿಗೆ ಹೊಂದಾಣಿಕೆಯಲ್ಲಿ ಎಲೆಕ್ಟ್ರಾನಿಕ್ ಘಟಕಗಳು ಮತ್ತು ಸೆಮಿಕಂಡಕ್ಟರ್ಗಳ ತಯಾರಿಕೆಯನ್ನ ಉತ್ತೇಜಿಸುವಂತಹ ಗುರಿಯನ್ನ ಈ ಯೋಜನೆಯು ಹೊಂದಿದೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಸುದ್ದಿಯಾಗಿದ್ದ EKAMRA ಯೋಜನೆ ಯಾವ ರಾಜ್ಯದಲ್ಲಿದೆ? ಸೊ ಸುದ್ದಿಯಲ್ಲಿದ್ದಂತಹ EKAMRA ಯೋಜನೆ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ನೋಡೋದಾದ್ರೆ ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ್, ಒಡಿಶಾ ಹಾಗೂ ಕರ್ನಾಟಕ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಒಡಿಶಾ. ಸೊ ಸುದ್ದಿಯಾಗಿದ್ದಂತಹ EKAMRA ಯೋಜನೆ ಯಾವ ರಾಜ್ಯದಲ್ಲಿದೆ ಅಂದ್ರೆ ಒಡಿಶಾ ರಾಜ್ಯದಲ್ಲಿ ಕಂಡು ಬರುತ್ತದೆ. ಸೊ ಈ ಒಡಿಶಾದ ಮುಖ್ಯಮಂತ್ರಿ ಯಾರು ಅಂದ್ರೆ ನವೀನ್ ಪಟ್ನಾಯಕ್ ಅಂತ ಹೇಳಿ ನೋಡ್ಬೋದು. ಸೊ ಒಡಿಶಾದ ಮುಖ್ಯಮಂತ್ರಿ ಆದಂತಹ ನವೀನ್ ಪಟ್ನಾಯಕ್ ಅವರು ಅದರ ಸಾಂಸ್ಕೃತಿಕ ಅಂದ್ರೆ ಒಡಿಶಾದ ಸಾಂಸ್ಕೃತಿಕ ಗುರುತನ್ನ ಕಾಪಾಡಲು ರಾಜ್ಯಾದ್ಯಂತ ದೇವಾಲಯಗಳ ಪುನರಾಭಿವೃದ್ಧಿಗೆ ಆದ್ಯತೆ ನೀಡಿದರು ಹಾಗೂ ಪ್ರಮುಖ ಯೋಜನೆಯಾದಂತಹ ಪೂರಿ ಹೆರಿಟೇಜ್ ಕಾರಿಡಾರ್ 12ನೇ ಶತಮಾನದ ಪೂರಿಯ ಜಗನ್ನಾಥ ದೇವಾಲಯಕ್ಕೆ ಭೇಟಿ ನೀಡುವಂತಹ ಭಕ್ತರಿಗೆ ಒಟ್ಟಾರೆ ಅನುಭವವನ್ನ ಹೆಚ್ಚಿಸುವ ಗುರಿಯನ್ನ ಹೊಂದಿದೆ. ಹೆಚ್ಚುವರಿಯಾಗಿ 4,000 ಕೋಟಿ ರೂಪಾಯಿಗಳ ಬಜೆಟ್ನಲ್ಲಿ ಸಣ್ಣ ಮತ್ತು ದೊಡ್ಡದಾದ ವಿವಿಧ ಪೂಜಾ ಸ್ಥಳಗಳನ್ನ ನವೀಕರಣಗೊಳ್ಳುತ್ತಿವೆ. ಗಂಜಾಂ ಜಿಲ್ಲೆಯ 500 ವರ್ಷಗಳಷ್ಟು ಹಳೆಯದಾದಂತಹ ತಾರಾತಾರಿಣಿ ದೇಗುಲದ ನವೀಕರಣವನ್ನ ಸರ್ಕಾರ ಪೂರ್ಣಗೊಳಿಸಿದೆ ಮತ್ತು ಭುವನೇಶ್ವರದಲ್ಲಿ ಲಿಂಗರಾಜು ಏಕಾಂಬ್ರ ಕ್ಷೇತ್ರ ಸೌಕರ್ಯಗಳು ಮತ್ತು ಸ್ಮಾರಕಗಳ ಪುನರುಜ್ಜೀವನ ಕ್ರಿಯೆ ಕೂಡ ಈ ಏಕ್ರಾಮ್ ಯೋಜನೆಯನ್ನ ಪ್ರಾರಂಭಿಸಿದೆ. ಸೊ ಈ ಏಕ್ರಾಮ್ ಯೋಜನೆಯ ಗುರಿ ಏನು ಅಂದ್ರೆ ಸಾಂಸ್ಕೃತಿಕ ಹಾಗೂ ಸ್ಮಾರಕಗಳ ಪುನರುಜ್ಜೀವನ ಕ್ರಿಯೆಯನ್ನ ಪೂರ್ಣಗೊಳಿಸುವುದೇ ಈ ಏಕ್ರಾಮ್ ಯೋಜನೆಯ ಉದ್ದೇಶವಾಗಿದ್ದು ಇದು ಕಂಡು ಬರುವುದು ಯಾವ ರಾಜ್ಯದಲ್ಲಿ ಅಂದ್ರೆ ಒಡಿಶಾ ರಾಜ್ಯದಲ್ಲಿ. ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ, ಯಾವ ಸಚಿವಾಲಯವು ಭೂಮಿ ರಾಶಿ ಪೋರ್ಟಲ್ ಅನ್ನ ಪ್ರಾರಂಭಿಸಿದೆ? ಯಾವ ಸಚಿವಾಲಯವು ಭೂಮಿ ರಾಶಿ ಪೋರ್ಟಲ್ ಅನ್ನ ಪ್ರಾರಂಭಿಸಿದೆ? ಆಪ್ಷನ್ ನೋಡೋದಾದ್ರೆ ಕೃಷಿ ಸಚಿವಾಲಯ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ, ಹಣಕಾಸು ಸಚಿವಾಲಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ. ಸೊ ಭೂಮಿ ರಾಶಿ ಪೋರ್ಟಲ್ ಅನ್ನ ಪ್ರಾರಂಭಿಸಿದಂತಹ ಸಚಿವಾಲಯ ಯಾವುದು ಅಂದ್ರೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ. ಸೊ ಇತ್ತೀಚೆಗೆ ಭಾರತದ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರದ ಯೋಜನೆಗಳನ್ನು ಭೂಮಿ ರಾಶಿ ಪೋರ್ಟಲ್ ಅಡಿಯಲ್ಲಿ ತರಲಾಗಿದೆ. ಸೊ ಈ ಭೂಮಿ ರಾಶಿ ಪೋರ್ಟಲ್ನ ಉದ್ದೇಶವು ಭಾರತದಲ್ಲಿ ಹೆದ್ದಾರಿ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳನ್ನ ವೇಗಗೊಳಿಸಲು ಮತ್ತು ಭೂ ಸ್ವಾಧೀನಕ್ಕೆ ಪರಿಹಾರವನ್ನ ಪಾವತಿಸಲು ಭೂ ಸ್ವಾಧೀನ ಅಧಿಸೂಚನೆಗಳ ಆನ್ಲೈನ್ ಪ್ರಕ್ರಿಯೆಗೆ ಒಂದೇ ಹಂತದ ವೇದಿಕೆಯನ್ನ ಒದಗಿಸುವುದೇ ಯಾವುದು ಅಂದ್ರೆ ಈ ಭೂಮಿ ರಾಶಿ ಪೋರ್ಟಲ್ ಅನ್ನುವಂತಹ ಯೋಜನೆಯ ಪ್ರಮುಖ ಉದ್ದೇಶ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ 6ನೇ ಪ್ರಶ್ನೆ, ಇತ್ತೀಚೆಗೆ ಪ್ರಾರಂಭಿಸಲಾದಂತಹ ಸುಪೇಸ್ ಡ್ಯಾಶ್ಗೆ ಸಂಬಂಧಿಸಿದೆ. ಆಪ್ಷನ್ ನೋಡೋದಾದ್ರೆ ಭಾರತದ ಸಂಸತ್ತು, ಭಾರತದ ಸುಪ್ರೀಂ ಕೋರ್ಟ್, ಭಾರತೀಯ ವಾಯುಪಡೆ ಹಾಗೂ ಭಾರತದ ಪರಿಸರ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತದ ಸುಪ್ರೀಂ ಕೋರ್ಟ್. ಸೊ ಇತ್ತೀಚೆಗೆ ಪ್ರಾರಂಭಿಸಲಾದಂತಹ ಸುಪೇಸ್ ಭಾರತದ ಸುಪ್ರೀಂ ಕೋರ್ಟ್ಗೆ ಸಂಬಂಧಿಸಿದೆ. ಸೊ ಈ ಸುಪೇಸ್ ಅನ್ನುವಂಥದ್ದು ನ್ಯಾಯಾಲಯದ ದಕ್ಷತೆಯಲ್ಲಿ ಸಹಾಯಕ್ಕಾಗಿ ಸುಪ್ರೀಂ ಕೋರ್ಟ್ ಪೋರ್ಟಲ್ ಒಂದು ಕೃತಕ ಬುದ್ಧಿಮತ್ತೆ ಅಂತಾನೆ ಹೇಳ್ಬೋದು. ಸೊ ಇದೊಂದು ಕೃತಕ ಬುದ್ಧಿಮತ್ತೆ ಸಾಧನವಾಗಿದ್ದು ಇದು ಸಂಬಂಧಿತ ಸಂಗತಿಗಳು ಮತ್ತು ಕಾನೂನುಗಳನ್ನ ಸಂಗ್ರಹಿಸಲು ರಚಿಸಲಾಗಿದೆ. ಅವುಗಳನ್ನ ಸುಲಭವಾಗಿ ಸಂಶೋಧನೆಗಾಗಿ ನ್ಯಾಯಾಧೀಶರಿಗೆ ಪ್ರಸ್ತುತಪಡಿಸುತ್ತದೆ. ಸೊ ಸಂಶೋಧನಾ ಪ್ರಕ್ರಿಯೆಯನ್ನ ಸುಗಮಗೊಳಿಸುವ ಮೂಲಕ ನ್ಯಾಯಾಧೀಶರ ಕೆಲಸದ ಹೊರೆಯನ್ನ ಕಡಿಮೆ ಮಾಡಲು ಇದು ಬೆಂಬಲ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಸೊ ಈ ಸುಪೇಸ್ ಅನ್ನುವಂಥದ್ದು ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಉದ್ದೇಶವನ್ನ ಹೊಂದಿಲ್ಲ ಎಂಬುದನ್ನ ಗಮನಿಸಬಹುದು. ಮುಖ್ಯವಾಗಿ ಬದಲಿಗೆ ಅದರ ಉದ್ದೇಶವು ಸತ್ಯಗಳನ್ನ ಪ್ರಕ್ರಿಯೆಗೊಳಿಸುವಂತಹ ಮತ್ತು ನಿರ್ಣಯ ಮಾಡುವಲ್ಲಿ ಸಹಾಯ ಮಾಡಲು ಮೌಲ್ಯಯುತ ಮಾಹಿತಿಯನ್ನ ನ್ಯಾಯಾಧೀಶರಿಗೆ ಒದಗಿಸುವಂತಹ ಕಾರ್ಯ ಯಾವುದು ಮಾಡುತ್ತದೆ ಅಂದ್ರೆ ಈ ಸುಪೇಸ್ ಮಾಡುತ್ತದೆ. ಇದು ನೋಡಬಹುದಾದಂತಹ ಸ್ಥಳ ಯಾವುದು ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ. ಸೊ ಇದೊಂದು
ಕೃತಕ ಬುದ್ಧಿಮತ್ತ ಸಾಧನೆ ಅಂತಾನೆ ಹೇಳ್ಬೋದು. 7ನೇ ಪ್ರಶ್ನೆ, ಪಶ್ಚಿಮ ಬಂಗಾಳ ಸರ್ಕಾರವು ಯಾವ ನದಿಯ ದಡದಲ್ಲಿ ಟೀ ಪಾರ್ಕ್ ಅನ್ನ ಅಭಿವೃದ್ಧಿಪಡಿಸಲು ಯೋಜಿಸಿದೆ? ಆಪ್ಷನ್ ನೋಡೋದಾದ್ರೆ ಗಂಗಾ, ಹೂಗ್ಲಿ, ಅಂಜನಾ, ಕಾಳಿಂದಿ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ, ಹೂಗ್ಲಿ ನದಿ. ಸೊ ಪಶ್ಚಿಮ ಬಂಗಾಳ ಸರ್ಕಾರವು ಯಾವ ನದಿಯ ದಡದಲ್ಲಿ ಟೀ ಪಾರ್ಕ್ ಅನ್ನ ಅಭಿವೃದ್ಧಿಪಡಿಸಲು ಯೋಜಿಸಿದೆ ಅಂದ್ರೆ ಹೂಗ್ಲಿ ನದಿಯ ದಡದಲ್ಲಿ ಟೀ ಪಾರ್ಕ್ ಅನ್ನ ಅಭಿವೃದ್ಧಿಪಡಿಸಲು ಈ ಪಶ್ಚಿಮ ಬಂಗಾಳ ಸರ್ಕಾರವು ಯೋಜಿಸಿದೆ. ಸೊ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಸ್ವಲ್ಪ ಮಾಹಿತಿ ನೋಡೋದಾದ್ರೆ ಪಶ್ಚಿಮ ಬಂಗಾಳ ಸರ್ಕಾರವು ಈ ಪಶ್ಚಿಮ ಬಂಗಾಳ ಸರ್ಕಾರವು ಕೋಲ್ಕತ್ತಾ ಬಳಿಯ ಹೂಗ್ಲಿ ನದಿಯ ದಡದಲ್ಲಿ 10 ರಿಂದ 12 ಎಕರೆ ಪ್ರದೇಶದಲ್ಲಿ ಈ ಟೀ ಪಾರ್ಕ್ ಅನ್ನ ಅಭಿವೃದ್ಧಿಪಡಿಸಲು ಯೋಜಿಸಿದೆ. ಸೊ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ತಮ್ಮ ಮಧ್ಯಪ್ರಾಚ್ಯ ಭೇಟಿಯ ಸಂದರ್ಭದಲ್ಲಿ ಗಮನಿಸಿದ ದುಬೈನ ಮಾದರಿಗಳಿಂದ ಪ್ರೇರಿತರಾಗಿ ರಫ್ತು ಆಧಾರಿತ ಚಹಾ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ಸೌಲಭ್ಯವನ್ನ ಸ್ಥಾಪಿಸುವ ಗುರಿಯನ್ನ ಹೊಂದಿದೆ. ಸೊ ಕೋಲ್ಕತ್ತಾ ಬಂದರಿನ ಸಂಪರ್ಕವನ್ನ ಮೌಲ್ಯವರ್ಧನೆಗೆ ಮಾಡುವ ಮೂಲಕ ಡಾರ್ಜಿಲಿಂಗ್ ಚಹಾ ರಫ್ತುಗಳನ್ನ ಹೆಚ್ಚಿಸಲು ಈ ಒಂದು ಉಪಕ್ರಮವು ಪ್ರಯತ್ನಿಸುತ್ತಿದೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಯಾವ ರಾಜ್ಯವು ಇತ್ತೀಚೆಗೆ ಲಖಪತಿ ಬೈಡಿಯೋಸ್ ಯೋಜನೆಯನ್ನ ಪ್ರಾರಂಭಿಸಿದೆ? ಆಪ್ಷನ್ ನೋಡೋದಾದ್ರೆ ತ್ರಿಪುರಾ, ಆಪ್ಷನ್ 2 ಆಸಾಂ, ನೆಕ್ಸ್ಟ್ ಪಶ್ಚಿಮ ಬಂಗಾಳ, 4th ಒಡಿಶಾ. ಸೊ ಯಾವ ರಾಜ್ಯವು ಇತ್ತೀಚೆಗೆ ಲಖಪತಿ ಬೈಡಿಯೋಸ್ ಯೋಜನೆಯನ್ನ ಪ್ರಾರಂಭಿಸಿದೆ ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಆಸಾಂ. ಸೊ ಆಸಾಂ ಸರ್ಕಾರವು ಸುಮಾರು 40 ಲಕ್ಷ ಮಹಿಳಾ ಸ್ವಸಹಾಯ ಗುಂಪು ಸದಸ್ಯರನ್ನ ಗ್ರಾಮೀಣ ಸೂಕ್ಷ್ಮ ಉದ್ಯಮಿಗಳಿಗಾಗಿ ಅಭಿವೃದ್ಧಿಪಡಿಸುವಂತಹ ಪ್ರಾಥಮಿಕ ಗುರಿಯೊಂದಿಗೆ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಪ್ರಾರಂಭಿಸಿದೆ. ಸೊ ಇದನ್ನು ಲಖ್ಪತಿ ಬೈಡಿಯೋಸ್ ಕನ್ನಡದಲ್ಲಿ ಸಹೋದರಿಯರು ಎಂದು ಕರೆಯಲಾಗುತ್ತದೆ. ಸೊ ಈ ಉಪಕ್ರಮವು ಪ್ರತಿ ಸದಸ್ಯರಿಗೆ ವಾರ್ಷಿಕ 1 ಲಕ್ಷ ಆದಾಯವನ್ನ ಖಚಿತಪಡಿಸುವಂತಹ ಗುರಿಯನ್ನ ಹೊಂದಿದೆ. ಈ ಯೋಜನೆಯು ಗ್ರಾಮೀಣ ಮಹಿಳೆಯರಲ್ಲಿ ಉದ್ಯಮಶೀಲತೆಯನ್ನ ಉತ್ತೇಜಿಸಲು ಒಂದು ಸಮಗ್ರ ವಿಧಾನವಾಗಿದೆ. 9ನೇ ಪ್ರಶ್ನೆ, ಯಾವ ಯೋಜನೆಯು ಸಾಮಾನ್ಯವಾಗಿ ಸುದ್ದಿಯಲ್ಲಿ ಉಲ್ಲೇಖಿಸಲ್ಪಡುತ್ತದೆ? ಉನ್ನತ ಶಿಕ್ಷಣಕ್ಕಾಗಿ ಪರಿಶಿಷ್ಟ ಜಾತಿ ಸಮುದಾಯಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡುವ ಗುರಿಯನ್ನ ಹೊಂದಿದೆ. ಆಪ್ಷನ್ ನೋಡೋದಾದ್ರೆ ಸಾಕ್ಷರ ಭಾರತ ಯೋಜನೆ, ಸ್ವಯಂ ಯೋಜನೆ, ಶ್ರೇಷ್ಠ ಯೋಜನೆ, ಸಮಗ್ರ ಶಿಕ್ಷಾ ಯೋಜನೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಶ್ರೇಷ್ಠ ಯೋಜನೆ. ಸೊ ಯಾವ ಯೋಜನೆಯು ಸಾಮಾನ್ಯವಾಗಿ ಸುದ್ದಿಯಲ್ಲಿ ಉಲ್ಲೇಖಿಸಲ್ಪಡುತ್ತದೆ ಹಾಗೂ ಉನ್ನತ ಶಿಕ್ಷಣಕ್ಕಾಗಿ ಪರಿಶಿಷ್ಟ ಜಾತಿ ಸಮುದಾಯಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡುವಂತಹ ಗುರಿಯನ್ನ ಹೊಂದಿದೆ ಅಂದ್ರೆ ಶ್ರೇಷ್ಠ ಯೋಜನೆ. ಸೊ ಈ ಶ್ರೇಷ್ಠ ಯೋಜನೆ ಕುರಿತು ಸ್ವಲ್ಪ ಮಾಹಿತಿ ನೋಡೋದಾದ್ರೆ CBSE ಅಥವಾ ವಸತಿ ಖಾಸಗಿ ಶಾಲೆಗಳಲ್ಲಿ 9 ರಿಂದ 12ನೇ ತರಗತಿಯಲ್ಲಿ ಎಷ್ಟು ಅಂದ್ರೆ 9 ರಿಂದ 12ನೇ ತರಗತಿಗಳಿಗೆ ಪರಿಶಿಷ್ಟ ಜಾತಿ ಸಮುದಾಯಗಳ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರಿಯಾಗಿಸಿಕೊಂಡು ಉದ್ದೇಶಿತ ಪ್ರದೇಶಗಳಲ್ಲಿನ ಪ್ರೌಢ ಶಾಲೆಗಳಲ್ಲಿ ಈ ಶ್ರೇಷ್ಠ ಯೋಜನೆಯನ್ನು ಈ ಶ್ರೇಷ್ಠ ಯೋಜನೆಯಲ್ಲಿ ವಿದ್ಯಾರ್ಥಿಗಳಿಗೆ ವಸತಿ ಶಿಕ್ಷಣದ ಯೋಜನೆಗೆ ಸೇರಲು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದೆ. ಸೊ ಈ ಯೋಜನೆಯು ವಿದ್ಯಾರ್ಥಿ ವೇತನವನ್ನ ನೀಡುವ ಗುರಿಯನ್ನ ಹೊಂದಿದೆ. ವಾರ್ಷಿಕವಾಗಿ ಸುಮಾರು 3,000 ವಿದ್ಯಾರ್ಥಿಗಳನ್ನ ಖಾಸಗಿ ಮತ್ತು NGO ನಡೆಸುವಂತಹ ವಸತಿ ಶಾಲೆಗಳಿಗೆ ಸೇರಿಸುತ್ತದೆ ಹಾಗೂ ಇದು SC ಸಮುದಾಯ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಮೇಲೆತ್ತುವಂತಹ ಸ್ವಯಂ ಸೇವಾ ಸಂಸ್ಥೆಗಳೊಂದಿಗೆ ಸಹಕರಿಸುತ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ಮುಖ್ಯಮಂತ್ರಿ ಮಹಿಳಾ ಉದ್ಯಮಿತಾ ಅಭಿಯಾನವನ್ನ ಯಾವ ರಾಜ್ಯ ಸರ್ಕಾರವು ಪ್ರಾರಂಭಿಸಿದೆ? ಆಪ್ಷನ್ ನೋಡೋದಾದ್ರೆ ರಾಜಸ್ಥಾನ್, ಆಪ್ಷನ್ ಬಿ ಮಣಿಪುರ್, ಆಪ್ಷನ್ ಸಿ ಆಸಾಂ, ಆಪ್ಷನ್ ಡಿ ಸಿಕ್ಕಿಂ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಸಾಂ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ಮುಖ್ಯಮಂತ್ರಿ ಮಹಿಳಾ ಉದ್ಯಮಿತಾ ಅಭಿಯಾನವನ್ನ ಅಸ್ಸಾಂ ರಾಜ್ಯ ಸರ್ಕಾರವು ಪ್ರಾರಂಭಿಸಿದೆ. ಸೊ ಗ್ರಾಮೀಣ ಮಹಿಳಾ ಉದ್ಯಮಿಗಳನ್ನ ಸಬಲೀಕರಣಗೊಳಿಸಲು ಅಸ್ಸಾಂ ಸರ್ಕಾರವು ಮುಖ್ಯಮಂತ್ರಿ ಮಹಿಳಾ ಉದ್ಯಮಿತಾ ಅಭಿಯಾನವನ್ನ
ಪ್ರಾರಂಭಿಸಿದೆ. ಸೊ ಈ ಆರ್ಥಿಕ ನೆರವು ಯೋಜನೆಯು ಸ್ವಸಹಾಯ ಗುಂಪುಗಳನ್ನ ಮೀರಿದ ಮಹಿಳೆಯರನ್ನ ಗುರಿಯಾಗಿಸುತ್ತದೆ. ಅರ್ಹತೆಗಾಗಿ ಕುಟುಂಬ ಯೋಜನೆಗೂ ಕೂಡ ಒತ್ತು ನೀಡುತ್ತದೆ. ಈ ಒಂದು ಯೋಜನೆಯಲ್ಲಿ ಭಾಗವಹಿಸುವವರನ್ನ 1 ಲಕ್ಷ ವಾರ್ಷಿಕ ಆದಾಯದ ಗುರಿಯೊಂದಿಗೆ ಗ್ರಾಮೀಣ ಸೂಕ್ಷ್ಮ ಉದ್ಯಮಿಗಳು ಆಗಿ ಪರಿವರ್ತಿಸುವ ಗುರಿಯನ್ನ ಹೊಂದಿದೆ. ಸೊ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ಮುಖ್ಯಮಂತ್ರಿ ಮಹಿಳಾ ಉದ್ಯಮಿತಾ ಅಭಿಯಾನವನ್ನ ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ ಅಂದ್ರೆ ಅಸ್ಸಾಂ ರಾಜ್ಯ ಸರ್ಕಾರವು ಪ್ರಾರಂಭಿಸಿದೆ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದಂತೆ ಪ್ರಮುಖ 10 ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಂಪೂರ್ಣವಾಗಿ ವಿವರಣೆ ಮೂಲಕ ತಿಳಿಸ್ತಾ ಬಂದೆನು. ಸೊ ಈ ತರಗತಿ ಖಂಡಿತ ಮುಂಬರುವ ಎಲ್ಲಾ ಪರೀಕ್ಷೆಗೆ ನಿಮಗೆ ಹೆಲ್ಪ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಹಾಗಾಗಿ ಈ ತರಗತಿ ನಿಮಗೆ ಖಂಡಿತ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಹಾಗೆ ಇನ್ನೊಂದು ಫ್ರೆಂಡ್ಸ್, ಯಾರೆಲ್ಲ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಹೋಗಿ. ಸೊ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಲ್ಲಿ ಬರುವಂತಹ ಆಲ್ ಅನ್ನುವಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾ ಯಾವುದೇ ಹೊಸ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ ಕೂಡಲೇ ತಕ್ಷಣ ನಿಮ್ಮ ಮೊಬೈಲ್ಗೆ ಒಂದು ನೋಟಿಫಿಕೇಶನ್ ಬರುತ್ತದೆ. ಹಾಗಾಗಿ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಹೋಗಿ. ಸೊ ಈ ತರಗತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಈ ತರಗತಿಯನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಯವರೆಗೂ ಈ ತರಗತಿಯನ್ನ ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.